ರೀಸೆಂಟ್ ಆಗಿ ಸಣ್ಣವ್ರು ತಗೊಂಡಿದ್ರಲ್ಲ ತಾಳಿ ಕಟ್ಟಾಗೋಯ್ತು. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ನೀವು ಹೋದ ವ್ಲಾಗಲ್ಲಿ ನೋಡಿರ್ತೀರ ನಾನು ಹೆಂಗೆ ಇಟ್ಕೊಂಡು ತಾಳಿನೇ ನೋಡ್ತಾ ಇದ್ದೆ, ಅಷ್ಟು ಖುಷಿ ಆಗ್ತಿತ್ತು. ಬಟ್ ಆ ತಾಳಿ ಕಟ್ಟಾಯ್ತು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಗೈಸ್ ನೆನೆ ನೋಡಿದ್ರಿ ನೀವು ಯಾವ ಥರ ಪ್ರಾಬ್ಲಮ್ಸ್ ಇತ್ತು ನಮ್ಮ ಮನೇಲಿ ಅಂತ. ಬಟ್ ಅದು ಪ್ರಾಬ್ಲಮ್ ಆದಾದ್ಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಉಟ್ಕೊಂಡಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಮತ್ತೆ ನೀವು ಮಾಡಿರೋ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡೋಣ, ಮತ್ತೆ ನಮ್ಗಾಗಿದ್ದ ಪ್ರಾಬ್ಲಮ್ಸ್ ಬಗ್ಗೆನೂ ಮಾತಾಡೋಣ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನಮ್ಮ ಡೈಲಿ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ನಿನ್ನೆ ವ್ಲಾಗಲ್ಲಿ ನಮ್ಮ ಮನೆ ಖಾಲಿ ಮಾಡೋ ಪ್ರಾಬ್ಲಮ್ ಬಗ್ಗೆ ನಾವು ವ್ಲಾಗ್ ಮಾಡಿದ್ವಿ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಒಳ್ಳೆ ಕಮೆಂಟ್ ಮಾಡಿದ್ದೀರಾ. ತಲೆ ಕೆಡಿಸ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಹಾಗೆ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ. ಹಾಗೆ ಸಣ್ಣಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮುನ್ನು ವೀಡಿಯೋ ತೆಗೆದಿದ್ರು. ಸೊ ಇವಾಗ ನಾನು ಆರಾಮಾಗಿದ್ದೀನಿ ಗೈಸ್. ನನ್ನ ಹೆಲ್ತ್ ಬಗ್ಗೆನೂ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಹೆಲ್ತ್ ಕೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರ ನಮ್ಮ ಮೇಲೆ ಇರಲಿ. ಸೊ ಗೈಸ್, ಇವಾಗ ಟೈಮ್ ನೋಡಿ 8:49, 9 o'clock ಆಗ್ತಾ ಬಂತು. ಸೊ ಇವತ್ತು ನೋಡಿ ಇಷ್ಟು ಬಟ್ಟೆ ಇದೆ, ಇದನ್ನೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಮತ್ತು ಮುನ್ನು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಫ್ರೆಶ್ ಅಪ್ ಆಗಿ ಬರಬೇಕು. ಫ್ರೆಶ್ ಅಪ್ ಆಗಿ ಬಂದ ನಂತರ ನಾನು ಮುನ್ನು ನಿಮ್ಗೆ ತೋರಿಸ್ತೀನಿ. ಸೊ ಗೈಸ್, ಇವತ್ತು ನಿಮ್ಮ ಜೊತೆ ಒಂದು 5 to 10 minutes ಕೂತು ಮಾತಾಡಬೇಕು. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಗೈಸ್, ನನ್ನ ತಾಳಿ ಕಟ್ಟಾಗೋಯ್ತು. ಎಷ್ಟು ಬೇಜಾರಾಯಿತು ಅಂದರೆ ಯಪ್ಪ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಹೇಗೆ ಕಟ್ಟಾಯಿತು ಅಂತ. ಹಾಗೆ ಇವಾಗ ತಾಳಿನ ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀವಿ, ಅದ್ರ ಬಗ್ಗೆನೇ ಮಾತಾಡಬೇಕು ಗೈಸ್ ನಿಮ್ಮ ಹತ್ರ. ಮುನ್ನು ರೆಡಿಯಾಗಿ ಬರಲಿ. ನನ್ನ ಹಸ್ಬೆಂಡ್ ಇವಾಗ ತಾನೇ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ಹಾಯ್, ಗುಡ್ ಮಾರ್ನಿಂಗ್ ಹಸ್ಬೆಂಡ್. ಹಾಯ್, ಗುಡ್ ಮಾರ್ನಿಂಗ್ ಮಾ. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನೆನೆ ನೋಡಿದ್ರಿ ನೀವು ಯಾವ ಥರ ಪ್ರಾಬ್ಲಮ್ಸ್ ಇತ್ತು ನಮ್ಮ ಮನೇಲಿ ಅಂತ. ಬಟ್ ಅದು ಪ್ರಾಬ್ಲಮ್ ಆದಾದ್ಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಉಟ್ಕೊಂಡಿದೆ. ಅದನ್ನು ಸಣ್ಣವ್ರು ಈಗ ತಾನೇ ಹೇಳಿದ್ರು, ನಾನು ವಾಶ್ರೂಮಲ್ಲಿ ಕೇಳಿಸ್ಕೊತಾ ಇದ್ದೆ. ನೋಡಿ, ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಗ್ತಿದ್ರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಅಂದರೆ ಇವಾಗ ಸಣ್ಣವರು ಹುಷಾರಾಗ್ತಿದ್ದಾರೆ, ಅಂದರೆ ಸ್ವಲ್ಪ ಅವ್ರಿಗೆ ಕೋಲ್ಡ್ ಇದೆ. ಇವಾಗ ನೋಡಿ ನಮಗೆ ಹೆಂಗಾಗೋಯ್ತು, ಮತ್ತೆ ಪ್ರಾಬ್ಲಮ್ ಬಂದಿದೆ. ಏನು ಅಂತ ಹೇಳ್ತೀವಿ ಬನ್ನಿ ಗಾಯ್ಸ್. ರೀಸೆಂಟಾಗಿ ಸಣ್ಣವ್ರು ತೊಗೊಂಡಿದ್ರಲ್ಲ ತಾಳಿ ಕಟ್ಟಾಗೋಯ್ತು. ಎಷ್ಟು ಬೇಜಾರಾಯಿತು ಅಂತ ಅಂದರೆ ತುಂಬಾ ಬೇಜಾರಾಯಿತು. ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಇವಾಗ ಇಬ್ಬರು ಕೂತ್ಕೊಂಡು ಇಲ್ಲೇ ಮಾತಾಡ್ತೀವಿ. ಬನ್ನಿ ಒಂದು 5 ನಿಮಿಷ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಮತ್ತು ನೀವು ಮಾಡಿರೋ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡೋಣ, ಮತ್ತು ನಮ್ಗಾಗಿದ್ದ ಪ್ರಾಬ್ಲಮ್ಸ್ ಬಗ್ಗೆನೂ ಮಾತಾಡೋಣ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಜೊತೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಬೇಜಾರಲ್ಲೂ ಕೂಡ ಇದ್ದೀವಿ, ಮತ್ತು ನಿಮ್ಮ ಹತ್ರ ನಿಮ್ಮ ಕಮೆಂಟ್ಸ್ಗಳನ್ನ ಓದೋಣ ಅಂತ ಬಂದಿದ್ದೀವಿ, ಮತ್ತು ನೀವು ಮಾಡಿರೋ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಣ ಅಂತ ಬಂದಿದ್ದೀವಿ. ಏನಕ್ಕಂದರೆ ನಮ್ಗಾಗಿರೋ ಪ್ರಾಬ್ಲಮ್ಸಲ್ಲಿ ನಿಮ್ಮ ಕಮೆಂಟನ್ನ ನೋಡಿನೇ ನಾವು ಖುಷಿ ಪಡಬೇಕಷ್ಟೇ. ಏನಕ್ಕಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಎಲ್ಲ ಕಮೆಂಟ್ಸ್ಗಳು. ತುಂಬ ಖುಷಿ ಆಗುತ್ತೆ, ನಿಮ್ಮೆಲ್ಲ ಕಮೆಂಟ್ಸು ಓದ್ತಿರ್ತೀವಿ, ರಿಪ್ಲೈ ಮಾಡ್ತಿರ್ತೀವಿ. ನೀವು ಅನ್ಕೊಬೋದು ಇಬ್ಬರಲ್ಲಿ ಯಾರು ರಿಪ್ಲೈ ಮಾಡ್ತಾರೆ, ಸಣ್ಣವ್ರು ರಿಪ್ಲೈ ಮಾಡ್ತಾರಾ, ಮುನ್ನೂರು ರಿಪ್ಲೈ ಮಾಡ್ತಾರಾ ಅಂತ. ಇಬ್ಬರು ಕೂಡ ರಿಪ್ಲೈ ಮಾಡ್ತೀವಿ, ಅದರಿಂದ ನಮಗೆ ತುಂಬ ಖುಷಿ ಸಿಗುತ್ತೆ. ಸೊ ನಾವು ವ್ಲಾಗ್ ಮಾಡೋದ್ರಿಂದನೂ ನಮಗೆ ತುಂಬ ಖುಷಿ ಸಿಗ್ತಿದೆ. ಅದಕ್ಕೋಸ್ಕರ ನಿನ್ನೆ ಒಂದು ಬೇಜಾರು ವ್ಲಾಗ್ ಮಾಡಿದ್ವಿ, ಇವತ್ತು ಕೂಡ ಒಂದು ಬೇಜಾರು ಟೈಮ್ ಬಂದಿದೆ. ಏನಂತ ಅಂದರೆ ಸಣ್ಣವ್ರದ್ದು ತಾಳಿ ಕಟ್ಟಾಗೋಯ್ತು. ನೀವೆಲ್ಲರೂ ಹೇಳಿದ್ರಿ ತುಂಬ ಚೆನ್ನಾಗಿದೆ ತಾಳಿ, ಸಖತ್ತಾಗಿದೆ ಸಣ್ಣವರೇ, ನೀವು ಸಖತ್ತಾಗಿ ಚೂಸ್ ಮಾಡಿದ್ದೀರಾ, ಆ ಕರಿಮಣಿ ಒಂದು ಲುಕ್ ಇರುತ್ತೆ ತಾಳಿಗೆ ಅಂತೆಲ್ಲ ಹೇಳಿದ್ದೀರಾ. ಸಣ್ಣವ್ರು ಅದಕ್ಕೆ ಆರ್ಡ್ರ್ ಮಾಡಿ ಅದನ್ನು ಹಾಕ್ಸ್ಕೊಂಡಿದ್ರು. 2 ಎಳೆ ಹಾಕ್ಸ್ಕೊಂಡಿದ್ರು, 37 ಗ್ರಾಮ್ ಟೋಟಲ್ ಆಗಿತ್ತು. ಬಟ್ ಏನು ಮಾಡೋದು ಗೈಸ್, ಈ ಥರ ಪ್ರಾಬ್ಲಮ್ ಆಗಿ ಏನು ಅಂತಲೂ ಗೊತ್ತಿಲ್ಲ, ಸಡನ್ನಾಗಿ ತಾಳಿ ಕಟ್ಟಾಗೋಯ್ತು ಅಲ್ವಮ್ಮ? ಹೌದು, ಸಡನ್ನಾಗಿ ಕಟ್ಟಾಗೋಯ್ತು. ಅಂದರೆ ಡಬಲ್ ಲೇಯರ್ ಇತ್ತಲ್ವಾ, ಹೆಂಗೆ ಕಟ್ಟಾಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನು ಡ್ರೆಸ್ಸಿಗೆ ಸಿಕ್ಕಾಕೊಂಡೆಲ್ಲ ಏನೂ ಇಲ್ಲ, ಆಟೋಮೆಟಿಕ್ಕಾಗಿ ಕಟ್ಟಾಯಿತು. ಸೊ ನಾವು ಆ ಶಾಪಲ್ಲಿ ನಾವು ಆರ್ಡರ್ ಕೊಟ್ವಲ್ವಾ, ನಾನು ಆ ತಾಳಿ ಡಿಸೈನ್ ಚೂಸ್ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಂಡಿದ್ದೀನಿ. ನನಗೆ ಇಂಥದ್ದೇ ತಾಳಿ ಬೇಕು ಅಂತ ನನಗೊಂದು ಡ್ರೀಮ್ ಇತ್ತು. ಯಾಕಂದರೆ ನನಗೆ ಅದು ಬ್ಲ್ಯಾಕ್ ಬೀಡ್ಸ್ ಇದ್ರೇ ನಂಗೆ ಮದುವೆ ಆಗಿದೆ, ನಂಗೆ ತಾಳಿ ಇದೆ, ಆ ಥರ ಫೀಲ್ ಬರುತ್ತೆ. ಲೈಕ್ ಇವಾಗ ತಾಳಿ ಹಾಕ್ಕೊಂಡಿದ್ದೀನಿ, ಬಟ್ ಇದು ನಂಗೆ ನಾರ್ಮಲ್ ಗೋಲ್ಡ್ ಚೈನ್ ಹಾಕೊಳ್ಳೋ ಥರನೇ ಫೀಲ್ ಆಗಿತ್ತು. ಇವಾಗಲೂ ನಂಗೆ ತುಂಬ ಅಳು ಬರ್ತಿದೆ. ನಾನು ಬೆಳಿಗ್ಗೆಯಿಂದ ಯಾವಾಗ ಈ ತಾಳಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಅದ ನಂತರ ನಂಗೆ ಫುಲ್ ಒಂಥರ ಮೆಂಟಲಿ ಮೂಡ್ ಆಫ್ ಆಗೋಗಿದೆ. ಹೆಂಗೆ ಶೇರ್ ಮಾಡ್ಕೊಳ್ಳೋದು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಮತ್ತು ಆ ಡಿಸೈನ್ ನಾವಿಬ್ಬರು ಚೂಸ್ ಮಾಡಿ ನಂಗೆ ಈ ಥರದೇ ಬೇಕು ಅಂತ ಅವ್ರ ಹತ್ರ ಆರ್ಡರ್ ಕೊಟ್ವಿ. ಓಕೆನಾ,
ಆರ್ಡರ್ ಕೊಟ್ಟಾದ ನಂತರ ಅವ್ರು ಹೇಳಿದ್ರು 2 days ಅಲ್ಲಿ ರೆಡಿ ಆಗುತ್ತೆ ಅಂತ ಅಂದ್ರು. ಅಂದ್ರೆ ನಾವು ಅರ್ಜೆಂಟ್ ಮಾಡಿದ್ವಿ ಗೈಸ್, ಏನಕ್ಕಂದ್ರೆ ನಮ್ ತಾಳಿ ಶಾಸ್ತ್ರ ಅವತ್ತಿನ ದಿನಾನೇ ಇಟ್ಕೋಬೇಕು ಅಂತ ಇತ್ತು ಗೈಸ್. ಇನ್ನು 3 ದಿನ ಟೈಮ್ ಇತ್ತು. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಅಲ್ಲಿ ನಾವು ಆರ್ಡರ್ ಮಾಡಿದ್ದು. ಎಲ್ಲಾ ಕಡೆ ಹೋಗಿ ಕೇಳಿದ್ವಿ, ಭೀಮಾದಲ್ಲಿ ಕೇಳಿದ್ವಿ, ಎಲ್ಲಾ ಕಡೆ ಕೇಳಿದ್ವಿ. ಅವರು 1 month ಆಗುತ್ತೆ, 1 week ಮೇಲೆ ಆಗುತ್ತೆ ಮಾಡಿಸ್ಬೇಕು ಅಂತ ಅಂದ್ರು. ನಮ್ಗೆ 3 ದಿನ ಟೈಮ್ ಇರೋ ಕಾರಣ ನಾವು ಇಲ್ಲೇ ಒಂದು ಚಿಕ್ಕ ಚಿನ್ನದ ಅಂಗಡಿಗೆ ಹೋಗಿ ಅಲ್ಲಿ ಕೊಟ್ವಿ ಆರ್ಡ್ರು. ಅವರು 2 days ಅಲ್ಲಿ ಮಾಡ್ಕೊಡ್ತೀವಿ ಅಂತ ಅಂದ್ರು. ಕರೆಕ್ಟಾಗಿ ಆ ದಿನ ನೈಟ್ ಕೊಟ್ರು, ನೀವೇ ನೋಡಿರ್ಬೋದು. ನೈಟ್ ಒಂದು 7:30 ಮೇಲೆ ಕೊಟ್ಟಿದ್ದವರು ನಮ್ಗೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಇಸ್ಕೊಂಡ್ ಬಂದ್ವಿ. ಅರ್ಜೆಂಟಲ್ಲಿ ಮಾಡಿ ಅವರು ಸ್ಯಾಲ್ರಿನ್ ಮಾಡೋದು ಮಿಸ್ ಮಾಡಿ ತಾಳಿ ಕಟ್ಟಾಯ್ತು. ಸದ್ಯ ಮನೇಲೇ ಇದ್ರು, ಸಣ್ಣ ಮನೇಲೆ ಕಟ್ಟಾಯ್ತು, ಖುಷಿ ಆಯ್ತು. ಅದೇನಾದ್ರೂ ರೋಡಲ್ಲಿ ಕಟ್ಟಾಗೋಗಿ ಅದೆಲ್ಲಾದ್ರೂ ಬಿದೋಗಿದ್ರೆ ನಿಜವಾಗ್ಲೂ ಅದಕ್ಕೆ ಎಷ್ಟು ಖರ್ಚು ಅಂದ್ರೆ ನೀವೇ ನೋಡ್ಬೋದು. ಒಂದ್ 37 ಗ್ರಾಮ್ ಅಂದ್ರೆ ಎಷ್ಟು ದುಡ್ಡಾಗುತ್ತೆ ಅಂತ ನೀವು ಯೋಚನೆ ಮಾಡಿ ಗೈಸ್. ತುಂಬಾ ಹರ್ಟ್ ಆಯ್ತು. ಅದಕ್ಕಿನ್ನ ಹರ್ಟ್ ಆಗಿದ್ದೇನಂತ ಅಂದ್ರೆ ಸಣ್ಣ ಅವರಿಗೆ ಅದು ತುಂಬಾ ಇಷ್ಟಪಟ್ಟಿದ್ದ ತಾಳಿ. ಸೊ ಅದಕ್ಕೋಸ್ಕರ ಕಟ್ಟಾಯ್ತಲ್ವಾ. ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೊಂಡ್ ಬಂದ್ವಿ. ನೋಡಿ ಇಲ್ಲಿದೆ ಸಣ್ಣ ಇವಾಗ ಹಾಕೊಂಡಿರೋ ತಾಳಿ ಇದೆ ನೋಡಿ. ಇದು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬಂದ್ವಿ. ನಿನ್ನೆ ನೈಟೇ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬಂದ್ವಿ. ಅಂಗಡಿಯವ್ರಿಗೆ ಹೇಳಿದ್ವಿ 12 hours ಆಗಿಲ್ಲ, ಆಗ್ಲೇ ಕಿತ್ತೋಗಿದೆ. ಏನಿದು ಸರಿ ಬೈದಿದ್ದೀವಿ ಗೈಸ್. ನಂಗೆ ನಿಜವಾಗ್ಲೂ ನಂಗೆ ಏನ್ ಮಾಡ್ಬೇಕು ಆ ಸಿಚುವೇಶನ್ ಅಲ್ಲಿ. ಕಟ್ಟಾಗೋಯ್ತಾ, ಮುನ್ನತ್ರ ಹೇಳಿದ್ದು ಬನ್ನಿ ಅಂಗಡಿ ಹೋಗೋಣ. ನಾನು ಇಷ್ಟೇ ಹೇಳಿದ್ದು ಬನ್ನಿ ಶಾಪಿಗೆ ಹೋಗೋಣ ಅಂತ. ಯಾಕಂದ್ರೆ ನಾನು ಅವ್ರ ಹತ್ರ ತಾಳಿ ತಗೋಬೇಕಾದ್ರೆ ಅವ್ರು ನನ್ನ ಹತ್ರ ಹೇಳಿದ್ರೇನು ಗೊತ್ತಾ, ನೋಡಿಮ್ಮ ನಾನು ಹಾಕೊಂಡಿರೋದು 5 ಗ್ರಾಮ್ ಚೈನು, ಇದು 10 ವರ್ಷದಿಂದ ಹಾಕೋತಿದ್ದೀನಿ, ಏನೂ ಆಗಿಲ್ಲ ಅಂತ. ಸೊ ನಾನು ಆ ಟೈಮಲ್ಲಿ ಅವ್ರ ಹತ್ರ ಹೇಳಿದ್ರೆ ಆಯ್ತು ಗಟ್ಟಿಯಾಗಿರ್ಲಿ, ಸ್ಟ್ರೆಂತ್ ಆಗಿರ್ಲಿ, ಯಾಕಂದ್ರೆ ತಾಳಿ ಅಲ್ವಾ ಪರ್ಮನೆಂಟ್ ಹಾಕೊಳ್ಳೋದು. ಸೊ ಸ್ವಲ್ಪ ಸ್ಟ್ರೆಂತ್ ಆಗಿರೋದನ್ನೇ ಪ್ರಾಪರ್ ಆಗಿ ಮಾಡಿ ಕೊಡಿ ಅಂತ ಹೇಳಿದ್ವಿ. ಇದು ಹಾಕಿ 2 days ಆಗಿಲ್ಲ ಗೈಸ್. ಕಟ್ಟಾದ್ರೆ ಹೆಂಗಾಗುತ್ತೆ ನಾನು ಹೇಳ್ದೂ ಇಲ್ಲ ಏನೂ ಇಲ್ಲ, ಆಟೋಮೆಟಿಕ್ ಆಗಿ ಕಟ್ಟಾಯ್ತು. ಅದು ನಾನು ಇಷ್ಟಪಟ್ಟು ಚೂಸ್ ಮಾಡಿದ ತಾಳಿ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಿಜವಾಗ್ಲೂ ನಂಗೆ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಏನೋ ಒಂಥರ ಆಗ್ತಿದೆ ಆ ತಾಳಿ ಕಟ್ಟಾದ 3 ಪ್ರಾಬ್ಲಮ್ ಆಯ್ತು. ಸೊ ಅದೇ ಬೇಜಾರಾಗೋಗಿತ್ತು ನಮ್ಗೆ. ನೋಡಿ ಇವ್ರಿಗೂ ಹುಷಾರಿರ್ಲಿಲ್ಲ, ಅಮ್ಮನ್ಗೂ ಹುಷಾರಿರ್ಲಿಲ್ಲ, ಮನೆ ಖಾಲಿ ಮಾಡಿ ಅಂತ ಬೇರೆ ಹೇಳಿದ್ರು. ಆ ಪ್ರಾಬ್ಲಮ್ಸ್ ಅಲ್ಲಿ ಇದ್ವಿ. ನೋಡಿದ್ರೆ ತಾಳಿ ಬೇರೆ ಕಟ್ಟಾಗೋಯ್ತು. ಏನಪ್ಪ ಇದು ಬ್ಯಾಡ್ ಟೈಮಾ ಇಲ್ಲ ನಮ್ಗೆ ಲಕ್ ಇಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಂದ್ರೆ ಈ ದಿನ ಏನು ಇವಾಗ ತಾಳಿ ಹಾಕೊಂಡಿರೋದನ್ನ ತೆಗಿಲೇಬಾರ್ದು ಅಂತ ಹೇಳ್ತಾರೆ. ಇವಾಗ ಮತ್ತೆ ಕಟ್ಟೆ ಆಗೋಯ್ತು ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಗೈಸ್. ಅಂದ್ರೆ ಅದು ಒಬ್ಬೊಬ್ರು ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಈ ದಿನ ಆ ಥರ ಕಟ್ಟಾಗ್ಬಾರ್ದು, ಆ ದಿನ ಈ ಥರ ಕಟ್ಟಾಗ್ಬಾರ್ದು, ಅಯ್ಯೋ ತಾಳಿ ಕಟ್ಟಾಗೋಯ್ತಾ ಆ ಥರ ಎಲ್ಲ ಹೇಳ್ತಾರೆ. ಬಟ್ ಅದನ್ನ ನಾನು ಸಣ್ಣವ್ರಿಗೆ ಧೈರ್ಯ ಕೊಟ್ಟು ಹೇಳಿದ್ದೀನಿ. ಅಂದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ, ಅದು ಆಕಸ್ಮಿಕವಾಗಿ ಆಗಿದ್ದು, ನಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅಲ್ವಾ ಅಂತ ಹೇಳಿದೀನಿ ಅಲ್ವಾ ಅಮ್ಮ. ನಮ್ಗೆ ಬಂದಿರೋ ಪ್ರಾಬ್ಲಮ್ಸ್ ಎಲ್ಲ ಯಾವುದು ನಮ್ಮ ಕಡೆಯಿಂದ ಆಗಿದ್ದ ಪ್ರಾಬ್ಲಮ್ ಅಲ್ಲ ಗೈಸ್. ಆಟೋಮೆಟಿಕ್ ಅದೇ ಆಗಿರೋ ಪ್ರಾಬ್ಲಮ್ಸ್. ಅದನ್ನ ಫೇಸ್ ಮಾಡೋ ಒಂದು ಮೈಂಡ್ ಇರ್ಬೇಕಷ್ಟೇ. ಅದು ಟೆನ್ಷನ್ ಮಾಡ್ಕೊಂಬಾರ್ದು. ಹೌದು, ಆದ್ರೂ ಅದ್ ಯಾಕೆ ನಮ್ಗೆ ಈ ತರ ಆಗ್ತಿದೆ, ಈ ಸಿಚುವೇಶನ್ಸ್ ಯಾಕೆ ಎಲ್ಲ ಬ್ಯಾಡೇ ಆಗ್ತಿದೆ, ಆ ತರ ಒಂಥರ ಟೆನ್ಷನ್ ಆಗ್ತಿದೆ ಗೊತ್ತಾಯ್ತು. ಇವಾಗ ಮೊನ್ನೆ ತಾನೇ ತಾಳಿ ಶಾಸ್ತ್ರ ಆಯ್ತು. ಅವರು ತಾಳಿ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ, ಇವ್ರು ಆ ತಾಳಿ ಹಾಕ್ಬೇಕಾದ್ರೆ ಎಷ್ಟು ಸರಿ ಮಿರರ್ ನೋಡ್ಕೊಂಡು ನಿಂತಿದ್ದೀನಿ. ಅದೊಂದು ಫೀಲೇ ಬೇರೆ ಇತ್ತು ಗೈಸ್. ತುಂಬಾ ಸರಿ ನೋಡಿದ್ದೀನಿ ನಾನು, ಮಿರರ್ ಮುಂದೆನೇ ಇದ್ದೆ. ನೀವು ಹೋದ ವ್ಲಾಗಲ್ಲಿ ನೋಡಿರ್ತೀರ ನಾನು ಹೆಂಗೆ ಇಟ್ಕೊಂಡು ತಾಳಿನೇ ನೋಡ್ತಾ ಇದ್ದೆ, ಅಷ್ಟು ಖುಷಿ ಆಗ್ತಿತ್ತು. ಬಟ್ ಆ ತಾಳಿ ಕಟ್ಟಾಯ್ತು. ನಿನ್ನೆನೂ ಅಳ್ತಿದ್ರು ಗಾಯ್ಸ್ ಅವರು. ಶಾಪ್ ಅಂಗಡಿಲೇ ಹೋಗಿ ಅಳ್ತಾ ಇದ್ರು. ಅಳ್ಬೇಡಿ ಬಿಡಿಯಮ್ಮ, ಇದಕ್ಕೆಲ್ಲ ಏನ್ ಟೆನ್ಷನ್ ತಗೋತೀರ, ಅಳಬಾರ್ದು ಆ ಥರ ಬಿಡಮ್ಮ. ಈ ಕಡೆ ಬನ್ನಿ ಆಯ್ತು. ಗೈಸ್ ಅಂದ್ರೆ ಹುಡುಗಿಗೆ ಮೇಯ್ನ್ ಇಷ್ಟ ಆಗಿರೋ ವಸ್ತು ಅಂತ ಅಂದ್ರೆ ಗಂಡ ಕೊಡ್ಸಿರೋ ತಾಳಿನೇ ಇಷ್ಟ ಆಗೋದು. ಏನಕ್ಕಂದ್ರೆ ಅದು ಅವರು ಅಷ್ಟು ಇಷ್ಟಪಟ್ಟು ಹಾಕೋತಾರೆ ಯಾವಾಗ್ಲೂ, ಲೈಫ್ ಲಾಂಗ್ ಅದು ನಮ್ಮ ಜೊತೆ ಇರಬೇಕು ಅಂತ. ಬಟ್ 2 daysಗೆನೆ ಕಟ್ಟಾಯಿತು ಅಂತ ಅಂದರೆ ಯಾರಿಗೆ ಆದರೂ ಬೇಜಾರಾಗುತ್ತೆ. ಅದಕ್ಕೆ ಸಣ್ಣ ಅಳ್ತಿದ್ದಾರೆ. ಅಳ್ಬೇಡಿಮ್ಮ ಆಯ್ತಾ. ಇವಾಗ ಇದು ತೊಗೊಂಡಿದ್ವಲ್ಲ, ಈ ತಾಳಿ ಇಷ್ಟ ಆಗಿಲ್ವ ನಿಮಗೆ? ಇಷ್ಟ ಆಯ್ತಾ ಗೈಸ್? ನಾನು ಏನು ಹೇಳಿದೆ ಗೊತ್ತಾ ಗೈಸ್, ಅವ್ರು 2 ಎಳೆ ಮಾಡಿಸಿದ್ರಲ್ಲ, ಸೊ ಅದೇ ಪ್ರಾಬ್ಲಮಿಂದ ಆ ಥರ ಕಟ್ಟಾಗಿದೆ ಅಂತ ಹೇಳಿದೆ. ಅದಕ್ಕೇನೆ 1 ಎಳೆ ಮಾಡಿಸ್ಕೊಳ್ಳಿ, ಸ್ಟ್ರಾಂಗ್ ಆಗಿರುತ್ತೆ, ನೀವು ಜಾಸ್ತಿ ವರ್ಷ ಯೂಸ್ ಮಾಡ್ಬೋದು ಅಂತ ಹೇಳಿ ಸ್ಟ್ರಾಂಗ್ ಆಗಿರೋದನ್ನ ತೊಗೊಂಡು ಬಂದು ಹಾಕ್ಸಿದೀವಿ. ನೆನ್ನೆನೇ ಇದನ್ನ ಇಸ್ಕೊಂಡ್ವಿ. ಇದು ಸ್ಟ್ರಾಂಗ್ ಆಗಿದೆ, ತುಂಬ ಗಟ್ಟಿ ಇದೆ, ಇದು ಕಟ್ಟಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಸೈಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ಲು ಚೈನ್ ಹಾಕೊಂಡು ಇಲ್ಲೇ ಕರಿಮಣಿ ಇರೋದು. ಸೊ ಅದಕ್ಕೆ ಸಣ್ಣಗೆ ಇವಾಗ ಚಿನ್ನದ್ದು ಪೂರ್ತಿ ಚಿನ್ನ ಹಾಕೊಂಡಿದ್ದಾರೆ, ಇಲ್ಲಿ ಮಾತ್ರ ಕರಿಮಣಿ ಇದೆ. ಬಟ್ ಅದ್ರ ಲುಕ್ ಇದ್ದಿದ್ದು ಅದೇ. ಬಟ್ ಆದ್ರೆ ಏನು ಮಾಡೋಕ್ಕಾಗುತ್ತೆ ನೀವೇ ಹೇಳಿ, ಸಿಚುವೇಶನ್ ಆ ಥರ ಇತ್ತು.
ಕಟ್ಟಾಯ್ತು, ಅಳಬಾರ್ದು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಹುದು. ನೆನ್ನೆನೂ ಅಷ್ಟೇ ಅದು ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದ್ರೆ ತಾಳಿ ಕಟ್ಟಾಗಿದೆ ಗೈಸ್, ಕಟ್ಟಾಗಿ ಅಲ್ಲಿ ನಾನು ಹಿಂಗ್ ಬಿಚ್ಕೊಡ್ತಾ ಇದ್ದೀನಿ, ಇನ್ನು ಹಾಕಿ 2 days ಆಗಿಲ್ಲ ನಾನು ಇಷ್ಟಪಟ್ಟಿರೋ ತಾಳಿ ಹಿಂಗ್ ಬಿಚ್ಕೊಡ್ತಾ ಇದೀನಿ, ಕಟ್ಟಾಗಿರೋದು ನಾ ಖಾಲಿ ಕುತ್ತಿಗೆಯಲ್ಲಿದ್ದೀನಿ ಗೈಸ್. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಾನು ಅನ್ಕೊಂಡ ತಾಳಿ ಇದು ಕಟ್ಟಾಗೋಯ್ತಲ್ವ, ಏನೇನೋ ತಲೆಯಲ್ಲಿ ಬಂದ್ಬಿಡ್ತು. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಶಾಪಲ್ಲಿ ಹತ್ಬಿಟ್ಟೆ ನಾನು, ಅವ್ರಿಗೆ ಬೈಕೊಂಡು ಹತ್ಬಿಟ್ಟೆ ಗೈಸ್. ಈಗ ಸ್ವಲ್ಪ ಅದು ಸ್ಟ್ರಾಂಗ್ ಮಾಡ್ಬೇಕಲ್ಲ ಅಂತ ಹೇಳ್ಕೊಂಡು ಹತ್ಬಿಟ್ಟೆ. ಅಷ್ಟು ಬೇಜಾರಾಗುತ್ತೆ ಗೈಸ್, ಅದು ಹೆಂಗ್ ಹೇಳ್ಕೋಬೇಕು ಅಂತಾನೆ ಗೊತ್ತಾಗಲ್ಲ ನಂಗೆ. ನಿಜವಾಗ್ಲೂ ತುಂಬಾ ಹರ್ಟ್ ಆಯ್ತು ನಂಗೆ. ನಿಮ್ಗೆ 5 ನಿಮಿಷ ಕಮೆಂಟಿಗೆ ರಿಪ್ಲೈ ಮಾಡೋಣ ಅಂತ ಬಂದ್ವಿ ಗೈಸ್. ಏನಕ್ಕಂದ್ರೆ ಮೂಡೇ ಇಲ್ಲ ನಮ್ಗೆ, ಅದರಿಂದನೇ ಖುಷಿ ಸಿಗುತ್ತೆ ಅಂತ ಅವಾಗ ಕಮೆಂಟ್ ನೋಡಿ ಖುಷಿ ಪಡ್ತಾ ಇರ್ತೀವಿ. ಬಟ್ ಆದ್ರೆ ಈ ಥರ ಸಿಚುವೇಶನ್ ಆದ್ರೂ ಖುಷಿ ಪಡೋದು ತುಂಬಾ ಕಷ್ಟ. ಅಂದ್ರೆ ಆಗಿರೋ ಪ್ರಾಬ್ಲಮ್ಸ್ನ ಮರ್ಯಾದೆ ಒಂಥರ ಬೇಜಾರಾಗ್ತಿದೆ. ದಿನಾನು ಹಿಂಗೆ ಆಗ್ತಿದೆ. ಅಂದ್ರೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಏನಾದ್ರೂ ಒಂದು ಅಡೆತಡೆಗಳಾಗ್ತಾ ಇದೆ. ನಾವು ಅನ್ಕೊಂಡ್ವಿ ಸೇಯಿಂಗ್ ಎಷ್ಟು ಸಣ್ಣು ಆಯ್ತು, ಸೇಯಿಂಗ್ ಎಷ್ಟು ಮುನ್ನು ಮಾಡೋಣ, ಮತ್ತೆ ಚಾಲೆಂಜ್ ವಿಡಿಯೋಗಳು ಮಾಡೋಣ, ಮತ್ತೆ ಈ ವೀಕಲ್ಲಿ ಊರಿಗೆ ಹೋಗೋಣ, ಆ ಥರ ಎಲ್ಲ ಐಡಿಯಾಗಳಿತ್ತು. ಬಟ್ ಆದರೆ ಪ್ರಾಬ್ಲಮ್ಸ್ ಈ ಥರ ಬರ್ತಿದೆ, ಏನು ಮಾಡೋದಂತಲೇ ಗೊತ್ತಿಲ್ಲ. ನೀವೇ ಹೇಳಿ ಇವಾಗ ನಾವೇನು ಮಾಡೋದು ಅಂತ ಗೈಸ್. ಕಷ್ಟಪಟ್ಟು ತಾಳಿ ತೆಗೆಯೋದೇ ಒಂದು ಒಳ್ಳೆ ಕೆಲಸ. ಬಟ್ ಆದರೆ ಆ ತಾಳಿನೂ ಆ ಥರ ಕಟ್ಟಾದರೆ ಹೇಳ್ಕೊಳಕ್ಕಾಗಲ್ಲ, ನನಗೂ ಬೇಜಾರಾಗುತ್ತೆ. ಹೋಗ್ಲಿ ಬಿಡಿ, ಮಾಡ್ಬಿಡಿ ಆಯಿತಾ. ಇವಾಗ ಇದು ಕಟ್ಟ ಆಗಲ್ಲ ಗೈಸ್. ಇವಾಗ ನೋಡಿ ಈ ತಾಳಿ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿದೆಯಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಏನೂ ಆಗಲ್ಲ, ನಾನು ಇವ್ರಿಗೆ ಸಮಾಧಾನ ಮಾಡಿದೆ, ನೈಟ್ ಎಲ್ಲ ಪೂರ್ತಿ ಸಮಾಧಾನ ಮಾಡಿದೆ. ಇಲ್ಲ ಇವಾಗ ನೋಡಿ, ಹೋದ ಬ್ಲಾಗಲ್ಲಿ ಎಲ್ಲರೂ ನೋಡಿರ್ತಾರೆ ತಾಳಿ ಶಾಸ್ತ್ರ ಮಾಡಿರೋದು, ನನ್ನ ಹೊಸ ತಾಳಿ ಹೆಂಗಿದೆ ಅಂತ. ಬಟ್ ನೆಕ್ಸ್ಟ್ ಬ್ಲಾಗಲ್ಲೇ ತಾಳಿ ಕಟ್ಟಾಗಿರೋದು ನೋಡಿದ್ರೆ ಅದು ಹೆಂಗೆ ಆ ಫೀಲ್ ನೀವೇ ಥಿಂಕ್ ಮಾಡಿ ಯಾವ ತರ ಇರುತ್ತೆ ಅಂತ. ಗೊತ್ತು ಗೈಸ್, ಪ್ರತಿಯೊಬ್ಬ ಹೆಣ್ಣಿಗೂ ತಾಳಿ ಇಂಪಾರ್ಟೆಂಟು. ಬಟ್ ಏನ್ ಮಾಡಕ್ಕಾಗಲ್ಲ, ಇದು ನಿಮ್ ಕೈಲಿಂದ ಆಗಿದ್ ಮಿಸ್ಟೇಕಾ? ನಂಗೆ ನಿಜವಾಗ್ಲೂ ನಂಗೆ ಆ ಬ್ಲಾಗ್ ಇವ್ರು ಎಡಿಟ್ ಮಾಡ್ತಿದ್ರು, ನಂಗೆ ನಿಜವಾಗ್ಲೂ ಸಹಿಸ್ಕೊಳಕನ ಆಗ್ತಿರ್ಲಿಲ್ಲ. ಮತ್ತೆ ತಾಳಿ ಶಾಸ್ತ್ರ ಆ ಬ್ಲಾಗ್ದು ವಿಡಿಯೋ ಎಲ್ಲ ನೋಡಿ, ಆ ತಾಳಿನೆಲ್ಲ ನೋಡಿ ಫೀಲ್ ಮಾಡ್ಕೋತಾರೆ ಗೈಸ್. ಆಮೇಲೆ ಆ ತಾಳಿ ನೆನ್ಸ್ಕೊಂಡು ಹೇಳ್ತಾರೆ, ಅಂದ್ರೆ ನನ್ಗೆ ಇದೇ ತರ ಇರ್ಬೇಕಿತ್ತು ತಾಳಿ ಅನ್ನೋದು ಆಸೆ ಇತ್ತು. ಬಟ್ ಆದ್ರೆ ಅದನ್ನ ಹಾಕೊಳಕ್ ಆಗಿಲ್ಲ, ನಂಗೆ ತುಂಬಾ ಬೇಜಾರಾಗ್ತಿದೆ. ಈ ಚಿನ್ನದ ಹಾಕೊಂಡ್ರೆ ನನಗೆ ಚಿನ್ನದ ಚೈನ್ ಹಾಕೊಂಡಿರೋ ತರ ಇದೆ. ಬಟ್ ಆದ್ರೆ ಇದು ತಾಳಿ ಓಕೆ, ನಂಗೆ ಆತರ ಏನಿಲ್ಲ. ಬಟ್ ಅಟ್ ಲೀಸ್ಟ್ ಈ ಬ್ಲಾಕ್ ಬಿಡ್ಸ್ ಕರಿಮಣಿ ಬರುತ್ತಲ್ವಾ, ಕರಿಮಣಿ ಇದ್ರೆ ನಂಗೆ ಮದುವೆ ಆಗಿದೆ ಐತಲ್ಲ ಕರಿಮಣಿ. ಬಟ್ ಇಲ್ಲಿ ಎಲ್ಲ ಒಳಗೇನೆ ಹಾಕೊಳ್ಳೋದು ತಾಳಿನ, ಹೊರಗಡೆ ಹಾಕೊಳ್ಳೋದು. ನಮ್ ಸೈಡ್ ಎಲ್ಲ ಹೊರಗಡೆ ಹಾಕೊಂಡೇ ಹೋಗ್ತಾರೆ. ಬಟ್ ಇದು ಕಾಣಿಸಲ್ಲ. ಹೊರಗಡೆ ಏನಕ್ಕೆ ಹಾಕೋಬೇಡಿ ಅಂತಾರೆ ಅಂದ್ರೆ ನಿಮಗ್ ದೃಷ್ಟಿ ಬೀಳುತ್ತೆ ಅಂತ. ಬಟ್ ಅಟ್ ಲೀಸ್ಟ್ ಏನಂದ್ರೆ ಇಲ್ಲಿ ಒಂದು 2 ಬ್ಲಾಕ್ ಬೀಡ್ಸ್ ಇದ್ರು ನಂಗೆ ಸಮಾಧಾನ ಆಗ್ತಿತ್ತು. ಹೋಗ್ಲಿ ಬಿಡಿ ಆಯ್ತು, ಚೈನ್ ಹಾಕಿತಾರೆ, ಆದ್ರೆ ಖುಷಿ ಇದೆ. ಆದ್ರೆ ತಾಳಿಗೆ ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರು ಇಲ್ಲ, ತಾಳಿಗೆ ಏನಾದ್ರೆ ಅದು ಗಂಡನಿಗೆ ಆತರ ಏನೋ ಆ ತರ ಎಲ್ಲ ಏನಿಲ್ಲ. ನಾನ್ ಹೇಳಿದೀನಿ ಗೈಸ್, ನಾನ್ ನಿಮ್ನ ಚೆನ್ನಾಗ್ ನೋಡ್ಕೊಳ್ಳೋದು, ತಾಳಿ ಚೆನ್ನಾಗ್ ನೋಡ್ಕೊಳ್ಳೋದು ನಿಮ್ನ. ತಾಳಿ ಈ ಜನಗಳು ನೋಡೋದಕ್ಕೋಸ್ಕರ ಅಷ್ಟೇ ಹಾಕೋದು. ಇಲ್ಲ ಮನು, ಈಗ ನೋಡಿ ಮೂವಿ ಸೀರಿಯಲ್ ಮೂವಿ ಸೀರಿಯಲ್ ಎಲ್ಲ ಏನಕ್ಕೆ ನೋಡ್ತೀರಾ? ಅಲ್ಲ, ಮೂವಿ ಸೀರಿಯಲ್ ಎಲ್ಲ ತಾಳಿ ಇಲ್ದೆ ಮದುವೆ ಆಗಿರೋರು ಕೂಡ ತಾಳಿ ಇಲ್ದೆ ಆಕ್ಟ್ ಎಲ್ಲ ಮಾಡ್ತಾರೆ, ಕರೆಕ್ಟ್ ತಾನೆ? ಬಟ್ ಹೆಂಗೆ ಅಂತ ನಂಗೆ ಈ ಟೈಮಲ್ಲಿ ಅನ್ಸುತ್ತೆ, ಅದು ಹೆಂಗಪ್ಪ ಆ ತರ ಅಂತದೊಂಥರ. ನಾನು ಹೇಳೋದು ಏನ್ ಗೊತ್ತಾಗ ಸಣ್ಣಗೆ, ನೀವು ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ. ನಾನ್ ಹಿಂಗೆ ಅಂತ ನಿಮಗ್ ಗೊತ್ತು, ನೀವ್ ಹೆಂಗೆ ಅಂತ ನನಗ್ ಗೊತ್ತು. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೇನೆ ಚೆನ್ನಾಗಿರೋಕ್ಕಾಗೋದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಇಬ್ರು ಇರೋಣ. ನೀವು ಬೇಜಾರ್ ಮಾಡ್ಕೋಬೇಡಿ ಅಂತೀರಾ, ಆದ್ರೆ ಅದು ಎಷ್ಟು ಬೇಜಾರಾಗುತ್ತೆ. ಇವ್ರಿಗೆ ಏನ್ ಗೊತ್ತಾಗ, ಕಟ್ ಆಗೈತೆ ಅಂತ ಅಂದ್ರೆ ನಮ್ ಲೈಫಿಗೆ ಏನಾದ್ರು ತೊಂದ್ರೆ ಆಗುತ್ತಾ, ಇಲ್ಲ ಮುಂದೆ ಏನಾದ್ರು ಪ್ರಾಬ್ಲಮ್ ಬರ್ತಿದ್ಯಾ, ಇಲ್ಲ ಕಟ್ ಬೇರೆ ಆಗೋಯ್ತು ಸಡನ್ ಆಗಿ, ಅದರಿಂದ ಏನು ನಾನ್ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇವರಿಗೆ. ಅಂದ್ರೆ ಏನ್ ಕೆಟ್ಟದಾಗುತ್ತೆ. ಇವಾಗ ಇವ್ರು ಹಾಕಿರೋದಲ್ವಾ, ಇವ್ರು ಹಾಕಿರೋದು ಫಸ್ಟ್ ಟೈಮ್ ನಾವಿಬ್ರು ಇದ್ಯಾರು ಹಾಕಿದಂಗಂದ್ರೆ ಇದು ನೀವೇ ಇರಿ, ಮತ್ ನಾನೇ ಹಾಕಿದೀನಲ್ವ ಬಿಡಿ ಗೈಸ್. ನೋಡಿ ಗೈಸ್, ನಾನ್ ಸಿಕ್ಕಿರೋದೇ ಹೆಚ್ಚು, ನೀವು ನನಗ್ ಡೈಮಂಡ್ ಇದ್ದಂಗೆ ಅಂತೆಲ್ಲ ಅಂತಿರ್ತಾರೆ, ಅದಕ್ಕೆ ನಾನ್ ಡೈಮಂಡ್ ಇದ್ದಂಗಲ್ವಾ ನಿಮ್ಗೆ. ಇವಾಗ ಮತ್ತೇನಕ್ ಚಿನ್ನಕ್ಕೋಸ್ಕರ ಅಳ್ತಾ ಇದೀರಾ? ಅಲ್ಲ, ಅದು ಕಟ್ಟಾಯ್ತು ಅನ್ನೋ ವಿಚಾರ ಬಿಡಮ್ಮ. ಇವಾಗ ನನಗೂ ಬೇಜಾರಾಯ್ತಪ್ಪ, 3 ಗಂಟೆ ಹಾಕಿರೋದ್ನ ತೆಗ್ದ್ಬಿಟ್ರೆ 5 ನಿಮಿಷಕ್ಕೆ ನಾವು ಫ್ರೈ ಮಾಡಿಸ್ತೀವಿ. ಫ್ರೈ ಮಾಡಿಸ್ತೀರಾ ಗೊತ್ತು, ಆದ್ರೆ ಬಿಡಿ ಪರವಾಗಿಲ್ಲ. ನಿಮ್ಗೆ ಕರಿಮಣಿ ಇರೋದನ್ನೇ ಇಷ್ಟು ಚಿಕ್ಕ ತಕ್ಕೊಡ್ತೀನಿ ಆಯ್ತಾ, ಆದಷ್ಟು ಬೇಗ ಗೈಸ್. ಇನ್ನೊಂದ್ ಬರುತ್ತೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, ನೀವು ನೋಡ್ತಿರ್ಬೋದು. ತಾಳಿ ಹಾಕೊಂಡಿದ್ರು ಎಲ್ಲಾರು ಚಿಕ್ಕದಾಗ ಇಷ್ಟು ಚಿಕ್ಕದು ಒಂದು ತಾಳಿ ಹಾಕೋತಾರೆ, ಅದನ್ನ ಸಣ್ಣಗೆ ಕೊಡಿಸ್ತೀನಿ. ಸಣ್ಣ ಸಮಾಧಾನ ಮಾಡೋದಕ್ಕಿದು ಸರಿನಮ್ಮ, ಆ ತರದ್ ಹಾಕುವಂತೆ ಇದೆ. ಇನ್ನ ನಿಮ್ ಲೈಫ್ ಲಾಂಗ್ ತಾಳಿ ಇದೆ, ಇದಾದ್ಮೇಲೆ ಯಾವ್ದು ಇಲ್ಲ. ನಿಜವಾಗ್ಲೂ ನನ್ ಖುಷಿ ಇದೆ ಈ ತಾಳಿ, ನಂಗೆ ಏನು ಬೇಜಾರಿಲ್ಲ, ಇದು ತಾಳಿನೇ. ಬಟ್ ನಂಗೆ ಅದು ಫೀಲ್ ಅನ್ಸೋದೇನಂತ ಅಂದ್ರೆ, ನಾನು ಗೋಲ್ಡ್ ಚೈನ್ ಹಾಕೊಂಡಿದೀನಿ, ಇದು ನೋಡಿದ್ರೆ ಮಾತ್ರ ತಾಳಿ ಅಂತ ಅನ್ಸುತ್ತೆ. ಬಟ್ ಇವಾಗ ಹಿಂಗೆ ಒಳಗ್ ಹಾಕೊಂಡೆ ನಾರ್ಮಲ್ ಆಗಿ ಗೋಲ್ಡ್ ಚೈನ್. ನೀವ್ ಏನ್ ಹಾಕೊಂಡಿದೀರಾ ಇವಾಗ ಯಾರು ನೋಡಲ್ಲ ಅದನ್ನ. ಆಗಿದೆ
ನೀವೇ ಹೇಳಿ ಗೈಸ್, ಈ ತಾಳಿ ಚೆನ್ನಾಗೈತಲ್ವಾ? ಇವಾಗ ಮದ್ವೆ ಆಗಿದೆ, ಈ ತರ ತಾಳಿ ಹಾಕೊಂಡ್ರೆ ಸಾಕಲ್ವಾ? ಇನ್ನೇನ್ ಬೇಕು? ಜೊತೆಗೆ ಚೆನ್ನಾಗಿರೋ ಗಂಡ ಸಿಕ್ಕಿದ್ದಾರೆ, ಅವ್ರ ಜೊತೆ ಖುಷಿ ನಂಗೆ ಏನ್ ಗೊತ್ತಾ, ಖುಷಿಯಾಗಿರ್ಬೋದಲ್ವಾ? ತಾಳಿ ಕಟ್ಟಾಯ್ತಲ್ವಾ, ಸೊ ಅದೊಂದು ಬೇಜಾರು. ಇದಕ್ಕೆ ಏನೂ ಬೇಜಾರಿಲ್ಲ, ಇದು ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ನಾವು ಪ್ರೀತಿಯಿಂದ ಮಾಡ್ಸಿರೋದು ಕಟ್ಟಾಯ್ತಲ್ವಾ, ಅದಕ್ಕೆ ಬೇಜಾರು. ಪರವಾಗಿಲ್ಲ, ಇನ್ನೊಂದು ಕರಿಮಣಿ ಇರೋದು ಸಿಂಪಲ್ ಆಗಿ ಇವಾಗೆಲ್ಲ ಸ್ಟೈಲ್ ಆಗಿ ಹಿಂಗ್ ಹಾಕೋತಾರೆ ಒಂದ್ ವರ್ಷ ಕಳೀಲಿ, ಮುನ್ನ ಇಬ್ರು ಸೇರಿ ತೆಗಿಯೋಣ ಚಿಕ್ಕದು, ಡೈಲಿ ಯೂಸ್ಗೆ. ನಾವಿಬ್ರು ಸೇರಿ ತೆಗಿಯೋದೇನಕ್ಕೆ? ನೀವೇ ತೆಗೀರಿ ಆಯ್ತು. ಇಲ್ಲ ಇಲ್ಲ ಇಲ್ಲ, ಮತ್ತೆ ನಾವೇನ್ ಮಾಡೋದು? ತಾಳಿನ ಗಂಡನೇ ಕೊಡ್ಬೇಕು, ಆ ಚಿಕ್ಕ ತಾಳಿನ ನಾನೇ ತೆಗೆದು ಕೊಡ್ತೀನಿ ನಿಮ್ಗೆ, ಸರಿನಾ? ಸರಿ, ನಾನೇ ನನ್ನ ಕಡೆಯಿಂದ ಗಿಫ್ಟ್ ಗೈಸ್, ನನ್ನ ಕಡೆಯಿಂದ ನೆಕ್ಸ್ಟ್ ಸಣ್ಣವರಿಗೆ ಚಿಕ್ಕದೊಂದು ತಾಳಿ ಗಿಫ್ಟ್ ಆದಷ್ಟು ಬೇಗ ಕೊಡ್ತೀನಿ. ವ್ಲಾಗ್ ಕೂಡ ಮಾಡ್ತೀನಿ ಅದ್ರದ್ದು. ಇವಾಗ ಫಸ್ಟ್ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ಬಿಡೋಣ ಗೈಸ್. ಎಷ್ಟೋ ಜನ ಹೇಳ್ತಿದ್ರಿ ತಾಳಿ ಸಕ್ಕದಾಗಿದೆ ಅಂತ, ಮತ್ತೆ ಎಷ್ಟೋ ಜನ ಇನ್ನು ಏನೇನೋ ಕೇಳಿದ್ದೀರಾ. ಅದರಲ್ಲಿ ಒಂದು 5 ಕಮೆಂಟ್ಸ್ನ ತಗೊಂಡು ಇವಾಗ ನಿಮ್ಗೆ ರಿಪ್ಲೈ ಮಾಡ್ತೀವಿ ಗೈಸ್. ಫಸ್ಟ್ ಕಮೆಂಟು ಅಂದ್ರೆ ರೀಸೆಂಟ್ ಆಗಿ ನಾವು ಒಂದು ಶಿವನ್ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಕೊಡ್ತೀವಿ ಅಂತ ಹೇಳಿದ್ವಿ. ಯಾವಾಗ್ಲೂ ವಾರದಲ್ಲಿ ಒಂದು ದಿನ ಹೋಗ್ತೀವಿ ಅಂತ ಹೇಳಿದ್ವಿ. ಆ ಒಂದು ದಿನ ಯಾವಾಗ ಹೋಗ್ತೀವಿ ಅಂತ ಅಂದ್ರೆ ಮಂಡೇ ಹೊತ್ತು ಹೋಗ್ತೀವಿ. ಅಂದ್ರೆ ವೀಕ್ಲಿ 1 ಟೈಮ್ ಗೈಸ್. ಮಂಡೇ ಮಾತ್ರ ನಾವು ಮಿಸ್ ಮಾಡದೆ ಬೆಳಗ್ಗೆ ಎಲ್ಲ ಸಂಜೆ ಇಲ್ಲಿ ಮರೆಪಂಪಾಳೆ ಹತ್ರ ಇದು ದೇವಸ್ಥಾನ ಇದೆ ಗೊತ್ತಾ, ಶಿವನ್ ದೇವಸ್ಥಾನ. ಅಲ್ಲಿಗೆ ನಾನು ಮತ್ತೆ ಸಣ್ಣ ಇಬ್ರು ಕೂಡ ಮಿಸ್ ಮಾಡದೆ ಬಂದೇ ಬರ್ತೀವಿ ಬ್ಯಾಂಗ್ಳೂರಲ್ಲಿ ಇದ್ರೆ. ನೀವೆಲ್ಲರೂ ಆಲ್ಮೋಸ್ಟ್ ಗೆಸ್ ಮಾಡಿದ್ರಿ ಮಂಡೇ ಹೊತ್ತು ಬರ್ತೀರಾ ಅಲ್ವಾ ಅಂತ. ಹೌದು, ಖಂಡಿತವಾಗ್ಲೂ ಬರ್ತೀವಿ. ಮತ್ತೆ ಇನ್ನೊಂದು ನಮ್ಗೊಂದು ರಿಕ್ವೈರ್ಮೆಂಟ್ ಇದೆ. ಏನಂತ ಅಂದ್ರೆ ಸಣ್ಣ ಮತ್ತೆ ನಾನು ಇನ್ಮುಂದೆ ಚೆನ್ನಾಗಿ ರೀಲ್ಸು ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಶೂಟ್ ಮಾಡಕ್ಕೆ ನಮ್ಗೆ ಸ್ವಲ್ಪ ಯಾರಾದ್ರೂ ಹೆಲ್ಪ್ಗೆ ಬೇಕಾಗ್ತಾರೆ, 1-2-3 ಜನ ಬೇಕಾಗ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಓಪನ್ ಮಾಡಿದ್ರೆ, ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣನೇ ನಿಮ್ಗೆ ಅಲ್ಲಿ ಮೇಲೆ ನಮ್ಮ ಸಣ್ಣ ಮುನ್ನು ನೇಮ್ ಕೆಳಗಡೆ ಒಂದು ನಂಬರ್ ಕಾಣಿಸುತ್ತೆ. ಅದಕ್ಕೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಸಾಕು. ನಿಮ್ಮ ಒಂದು ಫೋಟೋ ಕಳಿಸಿ. ಮತ್ತೆ ವಿಡಿಯೋಗ್ರಾಫರ್ ಅಲ್ವಾ, ಅಂದ್ರೆ ನಾವು ವಿಡಿಯೋ ಹಿಡಿಯೋದಕ್ಕೆ ಗೈಸ್, ನಮ್ಮ ರೀಲ್ಸ್ ವಿಡಿಯೋ ಮಾಡ್ಬೇಕು. ಆ ಅಂದ್ರೆ ನಿಮ್ಗೆ ಮಾಡಕ್ ಬರಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹೇಳ್ಕೊಡ್ತೀವಿ ಅಲ್ವಾ? ನಾವೇ ಹೇಳ್ಕೊಡ್ತೀವಿ. ನಮ್ ಜೊತೆನೆ ಇರ್ತೀರಾ ನೀವು ಕೂಡ. ಒಬ್ರು ಇಲ್ಲ ಇಬ್ರನ್ನ ತಗೋತೀವಿ ನಮ್ಗೆ ಶೂಟ್ ಮಾಡೋದಕ್ಕೆ. ಏನಕ್ಕಂದ್ರೆ ವೀಕ್ಲಿ ಒಂದು 3 ಡೇಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾರು ಫ್ರೀ ಇದ್ದೀರಾ ಅವರು DM ಮಾಡಿ ನಿಮ್ ಫೋಟೋ ಕೂಡ ಕಳ್ಸ್ಕೊಡಿ. ಹಾಯ್ ಅಂತ ಕಳ್ಸಿ, ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಕಳ್ಸಿ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿ ಗೈಸ್, ಕಾಲ್ ಮಾಡಬೇಡಿ. ಅದಕ್ಕೆ ಮೆಸೇಜ್ ಮಾಡಿ, ಕಾಲ್ ಕನೆಕ್ಟ್ ಆಗಲ್ಲ. ವಿಡಿಯೋ ಎಲ್ಲ ಹೇಗೆ ಹಿಡಿಯೋದು ಅಂತ ನಾವೇ ಹೇಳ್ಕೊಟ್ಟು ನಾವೇ ಪ್ರಿಪೇರ್ ಮಾಡ್ತೀವಿ. ನಮ್ ಜೊತೆನೆ ನಾವು ಅವಾಗ ಕಾಲ್ ಮಾಡ್ತಾ ಇರ್ತೀವಿ, ನೀವು ಬರ್ತಿರ್ತೀರ ಗೈಸ್. ನಮ್ಗೆ ನಿಯರ್ ಯಾವ ಪ್ಲೇಸ್ ಇಂದ ಬೇಕು ಅಂತ ಅಂದ್ರೆ ನಿಮ್ ಮನೆ ಮರಿಯಪ್ಪನ ಪಾಳ್ಯ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಗೈಸ್ ಮರಿಯಪ್ಪನ ಪಾಳ್ಯ, ನಾಗರಬಾವಿ, ಇಲ್ಲ ಈ ಕಡೆ ಇದೆಯಲ್ವಾ ಕೆಂಗೇರಿ ಸೈಡ್, ಈ ಸರೌಂಡಿಂಗ್ ಅಲ್ಲಿ ಇರೋರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂದ್ರೆ ಕಾಲ್ ಮಾಡಬೇಡಿ ಗೈಸ್, ಮೆಸೇಜ್ ಮಾಡಿ. ಏನಕ್ಕಂದ್ರೆ ಕಾಲ್ ಅಂದ್ರೆ ಎಷ್ಟೊಂದ್ ಜನದ ಕಾಲ್ ಬರುತ್ತೆ, ಅವಾಗ ಪಿಕ್ ಮಾಡಕ್ಕಾಗಲ್ಲ. ಮೆಸೇಜ್ ಅಂದ್ರೆ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ಬೋದು. ನಿಮ್ ಫೋಟೋ ಮತ್ತೆ ಹಾಯ್ ಅಂತ ಕಳಿಸಿ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಕಳಿಸಿ. ನಮ್ ಜೊತೆ ವಿಡಿಯೋ ಮಾಡೋದಕ್ಕೆ ಅಂದ್ರೆ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಒಬ್ರು ರಿಕ್ವೈರ್ಮೆಂಟ್ ಬೇಕಾಗಿದ್ದಾರೆ, 1-2. ಸೊ ಇಬ್ಬರಿಗೆ ನಾವು ಅವಕಾಶನ ಕೊಡ್ತೀವಿ. ಯಾರ್ಯಾರು ಮೆಸೇಜ್ ಮಾಡ್ತೀರಾ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಅವ್ರಿಗೆ ರಿಪ್ಲೈ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕಮೆಂಟು ಏನಂತ ಅಂದ್ರೆ, ನಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಮನೆ ಎಲ್ಲಿರೋದು ಲೊಕೇಶನ್ ಹೇಳಿ, ನಾವು ಬರಬೇಕು, ಮದುವೆ ಗಿಫ್ಟ್ ಕೊಡಬೇಕು. ಮತ್ತೆ ಎಷ್ಟೋ ಜನ ಮದುವೆ ಗಿಫ್ಟ್ ಕೊಡಬೇಕು ಅಂತ ಮೆಸೇಜ್ ಹಾಕಿ ಕೇಳಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಕಮೆಂಟ್ಗಳಲ್ಲಿ ಆಗಿರ್ಬೋದು. ಏನಂತ ಅಂದರೆ ನಾವು ಫ್ಯಾನ್ಸ್ಗೆ ಒಂದಿನ ಮೀಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಎಲ್ಲರನ್ನೂ ಒನ್ ಡೇ ಫುಲ್ ಮೀಟ್ ಮಾಡ್ತೀವಿ. ಅಂದರೆ ನಾವು ಒಂದು ಹಂತಕ್ಕೆ ಹೋದ್ಮೇಲೆ ಮೀಟ್ ಮಾಡ್ತೀವಿ ಗೈಸ್. ಅದಕ್ಕಿಂತ ಮುಂಚೆ ಯಾವಾಗಲೂ ಸಿಗಲ್ವಾ ಅಂತ ನಿಮ್ಮ ಮೈಂಡಲ್ಲಿ ಬರ್ಬೋದು. ಅದಕ್ಕಿಂತ ಮುಂಚೆ ಸಿಗ್ತೀವಿ. ಯಾವಾಗ ಅಂತ ಅಂದರೆ ನೀವೆಲ್ಲ ಕಮೆಂಟ್ಗಳು ಮಾಡ್ತಿರ್ತೀರ ಗೊತ್ತಾ, ರೆಗ್ಯುಲರ್ ಆಗಿ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವರಲ್ಲಿ 1-2-3 ಜನ ಸೆಲೆಕ್ಟ್ ಮಾಡ್ತೀವಿ. ಅವ್ರ 3 ಜನನು ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡ್ತೀವಿ. ನಾವಾಗೆ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡ್ತೀವಿ ಅವ್ರ ಜೊತೆ ಮಾತಾಡ್ಕೊಂಡು, ಮತ್ತೆ ವ್ಲಾಗ್ ಕೂಡ ಮಾಡ್ತೀವಿ ಅವ್ರ ಜೊತೆ ಅಲ್ವಾ ಅಮ್ಮ? ಅವ್ರು ಎಲ್ಲಿದ್ದಾರೆ, ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ, ಅವ್ರನ್ನ ನಾವೇ ಹುಡ್ಕೊಂಡು ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಅದನ್ನ ವ್ಲಾಗ್ ಕೂಡ ಮಾಡ್ತೀವಿ. ಆ 3 ಬೆಸ್ಟ್ ಪರ್ಸನ್ಸ್ ಯಾರು ಅಂತ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ಯಾರ್ಯಾರು ಡೈಲಿ ಕಮೆಂಟ್ಸ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ, ಅಂದ್ರೆ ಹಿಂದೆ ಮಾಡಿರೋದಲ್ಲ ಮುಂದೆ ಮಾಡೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾ ಕಮೆಂಟು ಕವರ್ ಆಗುತ್ತೆ ಅಲ್ವಾ? ಎಲ್ಲಾ ಕಮೆಂಟ್ನು ಟ್ಯಾಲಿ ಮಾಡಿ ನೋಡಿ ಆಮೇಲೆ ಯಾರ್ಯಾರು ನಮ್ಗೆ ಕಾಣಿಸ್ಕೋತಾರೆ ಗೈಸ್. ನಾವ್ ಇವಾಗ ದಿನಾ ರಿಪ್ಲೈ ಮಾಡ್ತಿದೀವಲ್ವಾ, 3 ಜನ ಯಾವಾಗ್ಲೂ ಕಮೆಂಟ್ ಮಾಡ್ತಾರೆ ಅವ್ರಿಗೆ ನಾವು ಖಂಡಿತವಾಗ್ಲೂ ಸಿಗ್ತೀವಿ. ನಾವಿಬ್ರು ಹೋಗಿ ಸಿಕ್ಕಿ ವ್ಲಾಗ್ ಮಾಡ್ಕೊಂಡು ಮಾತಾಡ್ತೀವಿ ಅಲ್ವಮ್ಮ? ಅವ್ರಿಗೆ ಸ್ಕಿನ್ ಕೇರ್ ರುಟೀನ್ ವ್ಲಾಗ್ ಮಾಡಿ ಅಂತ ಎಲ್ಲರೂ ಕೇಳ್ತಿದ್ರಿ. ಸೊ ನಾವ್ ಏನಕ್ಕೆ ಮಾಡ್ತಿಲ್ಲ ಅಂತಂದ್ರೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದಕ್ಕೋಸ್ಕರ ಮಾಡಿಲ್ಲ. ಇನ್ ಮುಂದೆ ಮುನ್ನು ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದ್ರಲ್ಲಿ ಸ್ಕಿನ್ ಕೇರ್ ಮಾಡ್ತಾರೆ. ಮತ್ತೆ
ಫೇಸಿಗೆ ಏನೇನು ಹಾಕ್ಬೇಕು, ಏನೇನು ಅಪ್ಲೈ ಮಾಡಬಾರ್ದು, ಪಿಂಪಲ್ಸ್ ಹೋಗೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನೇನು ಪ್ರಾಡಕ್ಟ್ಸ್ನ ತಗೋಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ ಅಮ್ಮ? ಹೇಳ್ಕೊಡ್ತೀರಾ ಗೈಸ್? ಮುನ್ನು ಸಣ್ಣ ಅಕೌಂಟಲ್ಲಿ ಇನ್ನು ಮುಂದೆ ವ್ಲಾಗ್ಗಳು ಸಣ್ಣ ಅವ್ರು ಮಾಡ್ತಿರ್ತಾರೆ, ಎಲ್ಲ ಸ್ಕಿನ್ ಕೇರ್ ರೂಟೀನ್ ಇರುತ್ತೆ. ಯಾರ್ಯಾರಿಗೆಲ್ಲ ಸ್ಕಿನ್ ಕೇರ್ ರೂಟೀನ್ ಬೇಕು ಅವರೆಲ್ಲ ಮುನ್ನು ಸಣ್ಣಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಲಿಂಕ್ ಎಲ್ಲ ನೀವು ಹಾಕ್ತಿರ್ತೀರಲ್ವಾ? ಅಂದ್ರೆ ಇವಾಗ ಸ್ಕಿನ್ ಕೇರ್ ರೂಟೀನ್ ಮಾಡ್ತೀರ ಗೊತ್ತಾ, ಅದ್ರದ್ದು ಪ್ರಾಡಕ್ಟ್ ಲಿಂಕ್ ಎಲ್ಲ ನೀವು ಹಾಕ್ಬೇಕು, ಅವಾಗ ಅವರು ಅದನ್ನ ಆರ್ಡರ್ ಮಾಡ್ತಾರೆ. ಗೊತ್ತಾಯ್ತು. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಸ್ವಲ್ಪ ಬೇಜಾರಲ್ಲಿದ್ದೀವಿ, ನಿಮ್ಮ ಕಮೆಂಟ್ನ ನೋಡಿ ನಾವು ರಿಪ್ಲೈ ಮಾಡಿ ಇವಾಗ ಖುಷಿಯಾಗಿರ್ತೀವಿ. ಮತ್ತು ಇವತ್ತಿನ ದಿನ ನಾವು ಸ್ವಲ್ಪ ಹೊರಗಡೆ ಹೋಗೋದಿದೆ, ಇವತ್ತಿನ ದಿನ ನಾವು ವ್ಲಾಗ್ ಮಾಡ್ತಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾಳೆಯಿಂದ ಡೈಲಿ ರುಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಆದಷ್ಟು ಬೇಗ ಊರಿಗೆ ಹೋಗ್ಬೇಕು ಗೈಸ್, ಕಾಯ್ತಾ ಇದ್ದೀವಿ ಊರಿಗೆ ಹೋಗೋಕ್ಕೆ. ಆದಷ್ಟು ಬೇಗ ಮುಂದಿನ ಒಂದು 2 days 3 days ಅಲ್ಲಿ ಊರಿಗೆ ಕೂಡ ಹೋಗ್ತೀವಿ ಅಲ್ವಮ್ಮ? ಸ್ವಲ್ಪ ಮೈಂಡ್ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಮತ್ತೆ ಸಣ್ಣ ಇಬ್ರು ಕೂಡ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಮನೆ ಹುಡುಕಿ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ಬೇಕು ಅಂತ ಪ್ಲ್ಯಾನಲ್ಲಿ ಕೂಡ ಇದ್ದೀವಿ. ನೀವು ಸಪೋರ್ಟ್ ಮಾಡಿದ್ದೀರಾ. ನೆನ್ನೆ ಹಾಕಿದ್ದು ವ್ಲಾಗಲ್ಲಿ, ಮನೆ ಖಾಲಿ ವ್ಲಾಗಲ್ಲಿ ಎಷ್ಟೋ ಜನ ಹೇಳಿದ್ದೀರಾ ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡಿ, ಮನೆ ಖಾಲಿ ಮಾಡಿ, ನಿಮ್ಗೆ ಇನ್ನೂ ಒಳ್ಳೆ ಮನೆ ಸಿಗುತ್ತೆ, ಆದಷ್ಟು ಬೇಗ ಸ್ವಂತ ಮನೆ ಕೂಡ ಮಾಡ್ತೀರಾ ಅನ್ನೋ ಭರವಸೆನ ನೀವು ಕೊಟ್ಟಿದ್ದೀರಾ. ಓಕೆ ಗೈಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಗನ್ಸಿದ್ನ ನಾವು ಹೇಳಿದ್ದೀವಿ, ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ